ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳು ಹಾಕಿ ಉಪ್ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬ ರುಚಿ ಚೆನ್ನಾಗಿರುತ್ತೆ, ಬಹಳ ಬೇಗನೆ ಆಗುತ್ತೆ. ಬನ್ನಿ ಇವಾಗ ಮಾಡೋಕ್ಕೆ ಶುರು ಮಾಡೋಣ. ನಾನು ಒಂದು ಅರ್ಧ ಕೆಜಿಯಷ್ಟು ಅವರೆಕಾಳು ತೊಗೊಂಡಿದ್ದೀನಿ. ಸುಳಿದಿದ್ದು ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಬೇಯೋಕ್ಕೆ. ನನ್ನ ಚಾನಲಲ್ಲಿ ಬರ್ತಿರೋ ವೀಡಿಯೋಗಳು ಇಷ್ಟ ಆಗ್ತಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಗಳನ್ನ ಲೈಕ್ ಮಾಡಿ. ನಾನು 8 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಸಾರ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಕಾಳು ಬೇಯೋಷ್ಟು ನೀರು ಹಾಕ್ಕೊಂಡು ಒಂದು 2 ವಿಸಿಲ್ ಬರೆಸ್ಕೋಬೇಕು. ನಾನಿವಾಗ ಇದನ್ನು ಕೂಗಾಕಿ ಇಟ್ಕೋತಾ ಇದ್ದೀನಿ. ಈಗ 2 ಕೂಗು ಬಂದಿದೆ, ಇದು ಹಾರಕ್ಕೆ ಬಿಡಬೇಕು. ಈಗ ವಿಸಿಲ್ ಬಿಟ್ಟ ಮೇಲೆ ಇದರಲ್ಲಿ ಹಾಕಿರೋ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಾಳನ್ನ ರುಬ್ಬಕ್ಕೆ ಹಚ್ಕರ ತಗೋಬೇಕು. ತುಂಬಾ ಹೆಲ್ತ್ಗೆ ಒಳ್ಳೆಯದು, ತುಂಬಾ ರುಚಿ ಚೆನ್ನಾಗಿರುತ್ತೆ. ಇವಾಗ ಕಾಳನ್ನ ಮತ್ತು ನೀರನ್ನ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಈ ಥರ ನಾನಿವಾಗ ರುಬ್ಬಕ್ಕೋಸ್ಕರ ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಒಂದು 10 ಕಾಳಷ್ಟು ಮೆಣಸು ತೊಗೊಂಡಿದ್ದೀನಿ. ಕಾಯಿನೂ ಅಷ್ಟೇ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು. ಒಂದು 10 ಇಳ್ಕಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈ ಸಾಂಬಾರಿಗೆ ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಮಾಡೋವಂಥ ಅವಶ್ಯಕತೆ ಏನಿರಲ್ಲ, ಹಾಗೇ ಚೆನ್ನಾಗಿರುತ್ತೆ. ಇವಾಗ ನಾವು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿ ಹಾಕ್ಕೋಬೇಕು ರುಬ್ಬಕ್ಕೆ. ಮೊದಲು ಕಾಯೆಲ್ಲ ಸ್ವಲ್ಪ ನುಣ್ಣಗಾದ್ಮೇಲೆ ಕಾಳು ಮತ್ತು ಟೊಮೆಟೊ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಫಸ್ಟು ಇಷ್ಟು ನುಣ್ಣಗಾದ್ಮೇಲೆ ಇವಾಗ ಕಾಳು ಮತ್ತು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ರುಬ್ಬಕ್ಕೆ. ನನ್ನ ಚಾನಲಲ್ಲಿ ಬರ್ತಿರೋ ವೀಡಿಯೋಗಳು ಇಷ್ಟ ಆಗ್ತಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಗಳನ್ನ ಲೈಕ್ ಮಾಡಿ. ನಾನು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಇವಾಗ ಇದಾಗಿದೆ. ನಾನು ಕಾಳು ಬೇಯಿಸಿದ್ನಲ್ಲ ಅದೇ ಪಾತ್ರೆಗೆ ಇವಾಗ ಮಸಾಲೆ ಮತ್ತು ಕಾಳು ಬೇಯಿಸಿದ ನೀರಿತ್ತಲ್ಲ ಅದನ್ನು ಸೇರಿಸಿ ಒಂದು ಸರಿ ಮರಳಿಸ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಉಪ್ಪು ಈಗ ಆಲ್ರೆಡಿ ಬೇಯೋಕ್ಕೆ ಹಾಕಿರೋದ್ರಿಂದ ಮತ್ತೆ ಹಾಕಬೇಕಾದ ಅವಶ್ಯಕತೆ ಏನಿಲ್ಲ. ಒಂದು ಸರಿ ರುಚಿ ನೋಡಿ, ಕಡಿಮೆ ಆಗಿದ್ದರೆ ಸ್ವಲ್ಪ ಸೇರಿಸ್ಕೊಳ್ಳಿ. ನಾನು ಹಾಕಿದ್ದು ಕರೆಕ್ಟಾಗಿತ್ತು, ಸೊ ಅದರಿಂದ ನಾನು ಮತ್ತೆ ಸೇರಿಸ್ಕೊಂಡಿಲ್ಲ. ಇವಾಗ ಕಾಳಿಗೆ ಒಗ್ಗರಣೆ ಮಾಡೋಕ್ಕೋಸ್ಕರ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಏನು ಬೇಡ ಅನ್ನೋರು ಹಾಗೆ ಸಹ ತಿನ್ಬೋದು ಕಾಳನ್ನ. ನಾನು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈರುಳ್ಳಿ ಮತ್ತು ಕಾಯಿ, ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ನೀವು ಒಗ್ಗರಣೆ ಬೇಡ ಅಂದರೆ ಹಾಗೇನೂ ಸಹ ತಿನ್ಬೋದು ಬರೀ ಕಾಳನ್ನ. ಚಳಿ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು. ಒಂದು ಸರಿ ಟ್ರೈ ಮಾಡಿ, ರುಚಿನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕೊತ್ತಂಬರಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದು ಬಿಸಿ ಆದಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಿದ್ದೀನಿ. ಎಣ್ಣೆ ತುಂಬ ಜಾಸ್ತಿ ಅವಶ್ಯಕತೆ ಏನಿರಲ್ಲ, ಸ್ವಲ್ಪ ಹಾಕ್ಕೊಂಡ್ರೂ ಸಾಕು. ಇವಾಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿಬೇಕು. ಸಿಡ್ದಿದ್ದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಇಷ್ಟನ್ನು ಹಾಕ್ಕೋಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಬಾಡಿಸ್ಕೊಳ್ಳಿ. ನಾನು ಕಾಳನ್ನ ತಿಂದು ನೋಡಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಅದಕ್ಕೋಸ್ಕರ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ನೀವು ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇವಾಗ ಬೇಯಿಸಿಟ್ಟಿದ್ವಲ್ಲ ಆ ಕಾಳನ್ನ ಹಾಕ್ಕೋತಿದ್ದೀನಿ. ಇವಾಗ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ತಿರುಗಿಸ್ಕೊಂಡ್ರೆ ಇದು ರೆಡಿಯಾಗಿದೆ. ಇವಾಗ
ಬಹಳ ಬೇಗನೆ ಮಾಡ್ಬೋದು, ತುಂಬಾ ರುಚಿ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಇವಾಗ ಸಾಂಬಾರು ಸಹ ಒಂದು ಕುದಿ ಬಂದಿದೆ, ತುಂಬಾ ಚೆನ್ನಾಗಾಗಿತ್ತು. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲಲ್ಲಿ ಬರ್ತಿರೋ ವೀಡಿಯೋಗಳನ್ನ ಇದೇ ರೀತಿ ನೋಡಿ ಚಾನಲ್ನ ಸಪೋರ್ಟ್ ಮಾಡಿ. ನಾನು ಇವತ್ತು ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇದು ಬಿಸಿ ಬಿಸಿ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ, ಬಟ್ ಮುದ್ದೆ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಕಾಳು ಮತ್ತು ಸಾಂಬಾರು ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸರಿ ಟ್ರೈ ಮಾಡಿ. ಇದೇ ರೀತಿ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.